ನಮ್ಮೊಂದಿಗೆ ಈಗ ಮಾತಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಅಶೋಕ್ ಕುಮಾರ್ ಅವರು ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಸರ್ ನಮಸ್ಕಾರ. ಬಹಳ ದಿನಗಳಾದ ಬಳಿಕ ನಿಮ್ಮೊಂದಿಗೆ ಮಾತನಾಡುವಂಥ ಒಂದು ಅವಕಾಶ ಸಿಗ್ತಾ ಇದೆ, ಅದು ಇಂಥ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮಸ್ಕಾರ ನಾಗೇಂದ್ರ ಅವರೇ. ನಮ್ಮನ್ನ ನೀವು ಇಂಥ ಸಮಯದಲ್ಲೇ ನೆನೆಸ್ಕೊಳ್ತೀರಾ ಯಾವಾಗ್ಲೂ, ಅದೇ ನನಗೆ ವಿಶೇಷ. ಆಮೇಲೆ ಇದು ಈ ವ್ಯವಸ್ಥೆ ದುರಂತ. ಈಗ ನಮ್ಮ ವ್ಯವಸ್ಥೆ ಇದೆ, ಸಮಾಜದ ವ್ಯವಸ್ಥೆ, ಅದಕ್ಕೆ ದುರಂತ. ನಮ್ಮಂತ ಕೆಲವು ಅಧಿಕಾರಿಗಳಿಗೆ ಬಹಳ ಇದು ನೋವು ಕೊಡುತ್ತೆ, ಮನಸ್ಸಿಗೆ ಬಹಳ ನೋವು ಕೊಡುತ್ತೆ. ನಾವು 35 ವರ್ಷಗಳ ಕಾಲ ಇಲಾಖೆಯಲ್ಲಿ ಕೆಲಸ ಮಾಡಿದೀವಿ. ಆಗ್ಲೂ ಕೆಲವು ಟೈಮ್ ಇಂಥದ್ದು ನಡೆಯೋದು, ಆದ್ರೆ ಇಮಿಡಿಯೇಟ್ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಆವಾಗ ಪ್ರಿಸನ್ ನಲ್ಲೂ ಬಹಳ ಒಳ್ಳೆ ಅಧಿಕಾರಿಗಳಿದ್ರು. ಒಂದು ಇದನ್ನ, ಯಾಕೆಂದ್ರೆ ಈಗ ಬಹಳಷ್ಟು ಫೇಕು ಬರೋದ್ರಿಂದ ಇದನ್ನ ಕನ್ಫರ್ಮ್ ಮಾಡ್ಬೇಕು. ಆ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ವಾಲ್ ಕಾಣ್ತಾ ಇದೆಯಲ್ಲ, ಆ ಚೇರ್ಗಳು, ಅದನ್ನೆಲ್ಲ ಇಮಿಡಿಯೇಟ್ ಅಲ್ಲಿ ಸ್ಥಳದಲ್ಲಿ ನೋಡಿ ಅದನ್ನ ಪತ್ತೆ ಹಚ್ಚಬೇಕು. ಅದು ಸ್ಪಾಟ್ ಅಲ್ಲೇ ತೆಗೆದಿದ್ಯಾ ಅಂತ ಕನ್ಫರ್ಮ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಈಗ ವಾಟ್ಸಪ್ ನಲ್ಲಿ ಬಹಳಷ್ಟು ಫೇಕ್ ಬರ್ತಾ ಇದೆ. ಬಟ್ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಇದು ನಿಜ ಆಗಿದ್ರೆ ಇದನ್ನ ಬಹಳ ಉಗ್ರವಾಗಿ ನಾನು ಖಂಡಿಸ್ತೇನೆ. ಮತ್ತೆ ನೋಡಿ, ಅಲ್ಲ ಅಶೋಕ್ ಸರ್ ಈಗ 7 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಕನ್ಫರ್ಮ್, ಅಲ್ಲಿಗೆ ಯಾವುದೇ ಅನುಮಾನ ಇಲ್ಲ. ಹಾಗಾದ್ರೆ ಈ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಇದು ನಡೆಯೋವರೆಗೂ ಏನ್ ಮಾಡ್ತಾ ಇದ್ರು? ನಾನು ಇವತ್ತು ನೋಡಿ, ಪ್ರೆಸ್ ಅನ್ನೋದು ಪಿ ಇಂದ ಸ್ಟಾರ್ಟ್ ಆಗುತ್ತಲ್ಲ, ಅದನ್ನ ಪೊಲೀಸ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಪ್ರೆಸ್ ಪೊಲೀಸ್ ಕೆಲಸ ಮಾಡ್ತಾ ಇದೆ, ಪೊಲೀಸ್ ಕೆಲಸ ಮಾಡ್ತಾ ಇಲ್ಲ ಇವತ್ತು ಸಮಾಜದಲ್ಲಿ. ಪೊಲೀಸ್ ಅವರು ಇವತ್ತು ಪೊಲಿಟಿಕಲ್ ಲೀಡರ್ಗೋಸ್ಕರ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತಾರೆ. ಆ ಪಿ ಎಲ್ಲ ಸೇಮ್ ಇದೆ. ಪೊಲೀಸ್ ಪ್ರೆಸ್ ಪೊಲಿಟಿಕಲ್ ಆಗ್ಬಿಟ್ಟಿದೆ, ಪ್ರೆಸ್ ಪೊಲೀಸ್ ಆಗಿದೆ. ಇದು ಬಹಳ ನೋವಿಂದ ಹೇಳಂತ ಸನ್ನಿವೇಶ. ಒಂದು ನಾಗೇಂದ್ರ, ಇದು ನೋಡಿ, ಮೊದಲು ನನಗೆ ಗೊತ್ತಿದ್ದಂಗೆ ಶಶಿಕಲಾ, ಈ ಜಯಲಲಿತಾದು ಅಸಿಸ್ಟೆಂಟ್ ಶಶಿಕಲಾ ಇದ್ರಲ್ಲ, ಆಗ ಅವರು ವಾರಕ್ಕೊಂದ್ಸರಿ ಬೆಳಿಗ್ಗೆ ಹೋದ್ರೆ ರಾತ್ರಿ ಲೇಟ್ ಸಂಜೆ ಬರ್ತಾ ಇದ್ದಿದ್ದನ್ನ ನೀವು ಟಿವಿನವರೇ ಇದನ್ನ ಬಹಳ ತೋರಿಸಿದ್ರಿ. ಅವಾಗ ಡಿ ರೂಪ ಅವರು ಅದನ್ನೆಲ್ಲವನ್ನ ಕೂಡ ಬಯಲಿಗೆ ಎಳೆದಿದ್ರು. ಹೌದು, ಆವಾಗ ಹಿರಿಯ ಪೊಲೀಸ್ ಅಧಿಕಾರಿಯಾಗೆ ತಲೆ ದಂಡ ಆಯ್ತು ಅದು. ಆ ನಂತರ ಅದಕ್ಕಿಂತ ಮೊದಲು ಒಂದು ಕೇಸ್ ನನಗೆ ಮರ್ತೋಗಿದೆ, ಬಟ್ ಯಾವುದೋ ಒಂದು ಕನ್ವಿಕ್ಟೆಡ್ ಪರ್ಸನ್ ಸಮೇತ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಿದ್ದು ನೆನಪಿದೆ ನನಗೆ. ಈಗ್ಲೂ ಆಗುತ್ತೆ. ಸಜೆ ಕೈದಿಗಳು ಇವತ್ತು ಹೋಗ್ತಾರೆ ಹೊರಗಡೆ. ಹೌದು, ಬರೀ ಕೈಯಲ್ಲಿ ಹೋಗ್ತಾರೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ? ಹಂದಿ ಕಾಯಕ್ ಹೋಗ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಜೈಲಧಿಕಾರಿಗಳ ಮನೆ ಗಾರ್ಡನ್ ಅಲ್ಲಿ ಬೆಳೆದಿರುವಂತ ಹುಲ್ ಕೀಳಕ್ ಹೋಗ್ತಾರೆ, ಕಸ ಹೊಡಿಯಕ್ ಹೋಗ್ತಾರೆ, ಅಲ್ಲಿ ಕ್ಲೀನಿಂಗ್ ಅನ್ನ ಮಾಡೋದಕ್ಕೆ ಹೋಗ್ತಾರೆ. ಈ ರೀತಿಯಾಗಿ ಸಜೆ ಬಂದಿ ಕೈದಿಗಳು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗುವಂತವ್ರು ಬರೀ ಕೈಯಲ್ಲಿ ಹೋಗ್ತಾರೆ. ವಾಪಸ್ ಒಳಗಡೆ ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಹೋಗ್ತಾರೆ? ಖಂಡಿತ ಇಲ್ಲ. ಬಟ್ ನೋಡಿ, ನನಗೆ ನಾನು ದರ್ಶನ್ದು ಅಭಿಮಾನಿನೇ, ಬಟ್ ಅವ್ರಿಗೆ ಇನ್ನೂ ಸೀರಿಯಸ್ನೆಸ್ ಬರ್ಲಿಲ್ವಾ, ಕ್ರೈಮ್ ಬಗ್ಗೆ ಸೀರಿಯಸ್ನೆಸ್ ಬರ್ಲಿಲ್ಲ ಅನ್ನೋದೇ ಬಹಳ ದೊಡ್ಡ ದುರಂತ. ನೋಡಿ, ಈ ಫೋಟೋ ಇವಾಗ ಪೊಲೀಸ್ನವರು ಕೋರ್ಟಿಗೆ ಕೊಡ್ತಾರೆ, ಅವ್ರದ್ದು ಜೈಲ್ ಇನ್ನೂ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಅದು ಆ ದಡ್ಡರಿಗೆ ಇನ್ನೂ ತಲೆಗೆ ಬರ್ಲಿಲ್ವಾ ಅನ್ನೋದು ಬಹಳ ಆಶ್ಚರ್ಯ ಆಗ್ತಾ ಇದೆ ನನಗೆ. ಅವರು ಸಿನಿಮಾದ ಸ್ಕ್ರಿಪ್ಟ್ ನ ಗುಂಗಿನಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ, ಇನ್ನೂ ರಿಯಾಲಿಟಿಗೆ ಬಂದೇ ಇಲ್ಲ. ಅಲ್ಲ, ಇಷ್ಟೆಲ್ಲ ರಾಜಾತಿಥ್ಯ ಸಿಕ್ಕದ್ಮೇಲೆ ಹೇಗ್ ಬರೋದಕ್ಕೆ ಸಾಧ್ಯ ಅಶೋಕ್ ಸರ್? ಈ ನಡೆದಿರೋ ಕ್ರೈಮ್ ಬಗ್ಗೆ ಅವ್ರಿಗೆ ಇನ್ನೂ ಪ್ರಾಯಶ್ಚಿತ್ತನೇ ಆಗಿಲ್ಲ ಅಂತ ಕಾಣುತ್ತೆ ಅವ್ರಿಗೆ. ಒಳ್ಳೆ ಒಂದು ಅಶೋಕ್ ಸರ್, ಒಂದು ಉತ್ತರ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು, ಈಗ ಒಂದು ಆರೋಪಿಯನ್ನ ಜೈಲಿಗೆ ಏನಕ್ಕೆ ಕಳಿಸ್ತಾರೆ? ಅವನಿಗೆ ಪ್ರಾಯಶ್ಚಿತ ಆಗ್ಲಿ ಅಲ್ವಾ, ಪ್ರಾಯಶ್ಚಿತ ಆಗ್ಲಿ ಅಂತ. ಆಮೇಲೆ ಕ್ರೈಮ್ ಬಗ್ಗೆ ಅವ್ರು ನೋಡಿ, ಫಿಟ್ ಆಫ್ ಆಂಗರ್ ಅಲ್ಲೋ ಏನೋ ಒಂದು ಕ್ರೈಮ್ ಮಾಡ್ಬಿಡ್ತಾನೆ ಪ್ರತಿಯೊಬ್ಬನು. ಈ ಆರ್ಗನೈಸ್ಡ್ ಕ್ರೈಮ್ ಬೇರೆ, ಸಡನ್ ಆಕ್ಟ್ ಬೇರೆ. ಈ ಆರ್ಗನೈಸ್ಡ್ ಕ್ರೈಮ್ ಆದವರು ದೇ ಆರ್ ರೆಡಿ ಟು ಫೇಸ್ ಆಲ್ ದಿ ಪ್ರಿಸನ್ ಎಲ್ಲ ಇದನ್ನ ಫೇಸ್ ಮಾಡಕ್ ರೆಡಿ ಇರ್ತಾರೆ. ಬಟ್ ಫಿಟ್ ಆಫ್ ಆಂಗರ್ ಅಲ್ಲಿ ತನ್ನ ತಾಳ್ಮೆ ಕಳ್ಕೊಂಡು ಘೋರವಾದ ಅಪರಾಧ ಮಾಡಿ ಅದು ಜೈಲ್ನಲ್ಲೇ ಅವನಿಗೆ ಅದು ಬಹಳ ರಿಯಲೈಸ್ ಆಗೋದು. ನಾವು ಬಹಳಷ್ಟು ಜೈಲ್ನಲ್ಲಿ ಇರೋರನ್ನ ಸಂದರ್ಶನ ಮಾಡಿದಾಗ ಅವ್ರು ಹೇಳ್ತಾರೆ ನೋಡಿ, ಯಾರೋ ಒಂದು ಕೇಸ್ನಲ್ಲಿ ಜೈಲಿಗೆ ಒಬ್ಬ ಭಿಕ್ಷೆಕಾರನ್ನ ಹಾಕಿರ್ತಾರೆ.
ಅವನು ಎಲ್ರು ಕೈ ಕಾಲು ಹಿಡ್ಕೊಳ್ತಾನೆ, ಸರ್ ನನಗೆ ಬಿಡಿಸಿ ಬಿಡಿಸಿ. ಯಾಕೆಂದ್ರೆ ಫ್ರೀಡಮ್ ಇದೆಯಲ್ಲ, ಈ ಫ್ರೀಡಮ್ ಮುಂದೆ ಹಸಿವು ಬಡತನ ಯಾವುದೂ ಇಲ್ಲ. ಫ್ರೀಡಮ್ ಬಹಳ ಇಂಪಾರ್ಟೆಂಟ್ ಮನುಷ್ಯನಿಗೆ. ಅಲ್ಲಿಲ್ಲ, ಇಸ್ ಫ್ರೀಡಮ್ ಹ್ಯಾಸ್ ಬಿನ್ ಕರ್ಟೈಲ್ಡ್. ದರ್ಶನ್ದು ಫ್ರೀಡಮ್ ಹ್ಯಾಸ್ ಬಿನ್ ಕರ್ಟೈಲ್ಡ್. ಬಟ್ ಈಗ ನೋಡಿ ಒಂದ್ ಸ್ವಲ್ಪ ಫ್ರೀಡಮ್ ಸಿಗ್ತಾ ಇದ್ದಂಗೆ ಕಾಣುತ್ತೆ ನೋಡುವಾಗ. ಈಗ ಬೇಕಾದಂಗೆ ಕುರ್ಚಿಲ್ ಕೂತ್ಕೊಂಡು, ರೆಸಾರ್ಟಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರೋದು. ಆಮೇಲೆ ಕೆಲವು ಹ್ಯುಮ್ಯಾನಿಟಿ ಮೇಲೆ ಕೊಡ್ಬೋದು. ಈಗ ಸಿಗರೇಟು ಅಥವಾ ಕಾಫಿ ಗೀಫಿ ಕೊಡೋದು ಒಂದು ಹ್ಯುಮ್ಯಾನಿಟಿ ಮೇಲೆ ಅಲ್ಲಿ ಆಫೀಸರ್ ಕೊಡ್ಬೋದು. ಯಾಕಂದ್ರೆ ಈಸ್ ಎಬಿಚುವಲ್ ಅಂತ ನಾನು ಕರೆಕ್ಟಾಗಿ ಹೇಳಕ್ಕಾಗಲ್ಲ, ಏನೋ ಇದ್ರಲ್ಲಿ ಮಾಡ್ಬಿಟ್ಟು ತಪ್ಪು ಮಾಡಿದ್ದಾರೆ. ಬಟ್ ಈಗ ಅವರು ಪ್ರಾಯಶ್ಚಿತ ಮಾಡಿಕೊಂಡು ಅಲ್ಲಿ ಒಳ್ಳೆ ಕ್ಯಾರೆಕ್ಟರ್ ತೋರಿಸ್ಬೇಕಾಗಿತ್ತು ಆತ. ಆಮೇಲೆ ಅಲ್ಲಿ ಈ ರೌಡಿಗಳು ಕನ್ವಿಕ್ಟ್ ಆಗಿರೋರು ಮತ್ತೆ ಇರೋ ರೌಡಿಗಳು ಇವ್ರಿಗೆ ಯುಟಿ ಪ್ರಿಸನರ್ಸ್ ಅಂತಾರೆ, ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅಂತಾರೆ. ಕೈದಿಗಳು ಅದೇ ಬಿಳಿ ಬಟ್ಟೆ ಕೊಟ್ಟಿರಲ್ಲ, ಪರ್ಮನೆಂಟ್ ನಂಬರ್ ಅಲ್ಲ, ಇದು ಯುಟಿ ನಂಬರ್ ಇವಾಗ ಇರೋದು. ಈಗ ಏನೋ ಒಂದು ನಂಬರ್ ಕೊಟ್ಟಿದಾರಲ್ಲ, ಅದು ಯುಟಿ ಪ್ರಿಸನರ್ ನಂಬರ್, UTP ಅಂತಾರೆ ಅದಕ್ಕೆ, ಅಂಡರ್ ಟ್ರಯಲ್ ಪ್ರಿಸನರ್ ಅಂತಾರೆ ಇವ್ರನ್ನ. ಬಟ್ ಇವರು ಅಲ್ಲಿ ಯಾರೇ ಹೋಗ್ಲಿ, ಹಳೆ ರೌಡಿಗಳು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ಬಿಸಿನೀರು ಕೊಡೋದು, ಒಳ್ಳೆ ಊಟ ಕೊಡೋದು, ಆಮೇಲೆ ಎಲ್ಲ ಇದನ್ನ ಮಾಡ್ತಿರ್ತಾರೆ. ಯಾಕೆಂದ್ರೆ ಅವ್ರು ಹೊರಗಡೆ ಬಂದ್ಮೇಲೆ ಅವ್ರ ಕನೆಕ್ಷನ್ ಬೇಕಲ್ಲ, ಒಂದು ಸಿಂಪತಿ ಬೇಕಲ್ಲ ಅವ್ರಗಳಿಗೆ ಇವನು. ಬಟ್ ಒಬ್ಬ ಸಿನಿಮಾ ಆಕ್ಟರು ಅಂತವ್ರ ಸವಾಸ ಮಾಡ್ತಾ ಇರೋದು ಸರಿಯಲ್ಲ ಅಂತ ನನ್ಗನ್ಸುತ್ತೆ. ಅಶೋಕ್ ಸರ್ ಏನ್ ಗೊತ್ತಾ, ಇಲ್ಲಿ ಜೈಲಿಗೆ ಹೋದ್ಮೇಲೆ ಸಂಪರ್ಕ ಮಾಡ್ತದಲ್ಲ, ಈಗ ಪೊಲೀಸರು ಒಂದು ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಜೈಲಿಗೆ ಹೋಗೋದಕ್ಕಿಂತ ಮುಂಚಿತವಾಗ್ಲೂ ಕೂಡ ರೋಡಿಗಳ ಜೊತೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿದ್ರು ಅಂತೇಳಿ ಇಲ್ಲಿ ಓಕೆ, ಅದು ಅವರ ವೈಯಕ್ತಿಕ ವಿಚಾರ. ಆದರೆ ಒಂದು ಮಾದರಿಯಾಗಿರ್ಬೇಕಾಗಿದ್ದಂಥ ವ್ಯಕ್ತಿ ಇವತ್ತು ಜೈಲಿಗೆ ಹೋದ ಬಳಿಕ ಒಂದು ಪ್ರಾಯಶ್ಚಿತ ಪಡ್ತಾ ಇಲ್ವಲ್ಲ. ಇವತ್ತು ಆ ರೇಣುಕಾ ಸ್ವಾಮಿಯ ತಂದೆಯನ್ನ ನೋಡಿದಾಗ ಇವತ್ತು ಕೂಡ ಕಣ್ಣೀರನ್ನ ಹಾಕ್ತಿದ್ದಾರೆ. ಅಶೋಕ್ ಸರ್, ನಿಜವಾಗ್ಲೂ ಬೇಜಾರಾಗುತ್ತೆ ಅವ್ರ ಕುಟುಂಬವನ್ನು ನೋಡಿದ್ರೆ. ಅಂದ್ರೆ ಮಗನನ್ನ ಕಳೆದುಕೊಂಡಂತ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕಾಲವನ್ನ ಕಳೀತಾ ಇದೆ. ಆದ್ರೆ ಆ ಮಗನನ್ನ ಪರಲೋಕಕ್ಕೆ ಕಳಿಸಿಕೊಟ್ಟಂತವ್ರು ಮೋಜು ಮಸ್ತಿ ಮಾಡ್ತಿದ್ದಾರೆ, ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋದೇ ಬೇಸರದ ಸಂಗತಿ. ಇದು ನಮ್ಮ ಸಮಾಜನ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಶೋಕ್ ಸರ್. ನೋಡಿ, ಇದು ಬೇರೆಯವ್ರಿಗೂ ಪ್ರಭಾವ ಬೀಳುತ್ತೆ. ಇದು ನಾವು ಜೈಲಿಗೆ ಹೋದ್ರೆ ಏನ್ ಮಾಡಬಹುದು ಅಂತ ಈ ಕ್ರೈಮ್ ಮಾಡದೇ ಇರೋರು ಅಥವಾ ಕ್ರೈಮ್ ಮಾಡೋರಿಗೆ ತಲೆಗೆ ಹೋಗ್ಬಿಡುತ್ತೆ ಇವಾಗ. ಇದು ಬಹಳ ದೊಡ್ಡ ದುರ. ಆಮೇಲೆ ಒಬ್ಬ ಇಷ್ಟು ಫ್ಯಾನ್ಸ್ ಅಭಿಮಾನಿಗಳಿರೋ ಒಂದು ನಟ ಅವರ ಒಳ್ಳೆತನ ತೋರಿಸ್ಬೇಕಾಯ್ತು. ಜೈಲಿಗೆ ಹೋದ್ಮೇಲೆ ಅವ್ರಿಗೆ ಪ್ರಾಯಶ್ಚಿತವಾಗಿ ಅವ್ರು ಒಬ್ಬರೇ ಅನುಭವಿಸ್ಬೇಕಾಗಿತ್ತು ಆ ನೋವನ್ನ. ಯಾರ ಸಂಪರ್ಕನೂ ಮಾಡಬಾರ್ದಿತ್ತು ನನ್ನ ಪ್ರಕಾರ. ಅವರ ತಾಯಿ ಮತ್ತೆ ತಮ್ಮನ ಸಂಪರ್ಕ ಬಿಟ್ಟು ಬೇರೆ ಯಾರೇ ಅಭಿಮಾನಿಗಳ ಸಂಪರ್ಕ ಮಾಡಬಾರ್ದಿತ್ತು. ಅದು ಅವರ ನಿಜವಾದ ಪ್ರಾಯಶ್ಚಿತ ಆಗ್ತಾ ಇತ್ತು. ಇದು ಮಾಡ್ತಾ ಇರೋದು ನೋಡಿದ್ರೆ ಎಲ್ರಿಗೂ ಬೇಜಾರಾಗುತ್ತೆ ಮನ್ಸಿಗೆ. ಮತ್ತೆ ನಾನು ತಪ್ಪು ಮಾಡಿದ್ದಾನೆ, ರೇಣುಕಾ ಸ್ವಾಮಿ ತಪ್ಪು ಮಾಡಿದ್ದಾನೆ. ಅದಕ್ಕೆ ಅವರು ಇವ್ರು ಮಾಡಿರೋ ಶಿಕ್ಷೆ ಬಹಳ ದೊಡ್ಡ ಅಪರಾಧ. ಅಶೋಕ್ ಸರ್, ಈಗ ಜೈಲಧಿಕಾರಿಗಳಿಗೆ ಒಂದು ಪ್ರೆಷರ್ ಇರುತ್ತಾ, ಅಥವಾ ಅವ್ರಿಗೆ ಯಾರಾದ್ರೂ ಕೆಲ ಪ್ರಭಾವಿ ರಾಜಕಾರಣಿಗಳು ಫೋನ್ ಮಾಡಿ ನಮ್ಮವ್ರು ಇದಾರಪ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋ ಚಾನ್ಸಸ್ಗಳು ಇರ್ತಾವಲ್ವಾ? ನೋಡಿ, ಇದಕ್ಕೆ ಖಂಡಿತ ರಾಜಕೀಯದ ಬೆಂಬಲ ಇದ್ದೇ ಇದೆ. ಓಕೆ, ಯಾಕೆಂದ್ರೆ ಅದ್ರೂ ಇದ್ದಾರೆ, ಮತ್ತೆ ಬಹಳಷ್ಟು ಹಿನ್ನೆಲೆ ಇದೆ. ಅವ್ರನ್ನ ನೋಡಿದ್ರೆ ಅಷ್ಟು ಸುಲಭವಾಗಿ ಇದು ಅಲ್ಲಿ ಒಳಗಡೆ ಇರೋ ಪ್ರಿಸನ್ ಆಫೀಸರ್ಸ್ ಈಲ್ಡ್ ಆಗಿಲ್ಲ. ಇದಕ್ಕೆ ಬಹಳಷ್ಟು ಹಿಂದ್ಗಡೆ ಹಿನ್ನೆಲೆ ಇದೆ. ಇದಕ್ಕೆ ಒಂದು ಏನ್ ಮಾಡಬಹುದು, ಈಗ ಇಮಿಡಿಯೇಟ್ ಆಗಿ ಜೈಲು ಶಿಫ್ಟ್ ಮಾಡ್ಬೇಕಿಂತವ್ರನ್ನ, ಇಲ್ಲ ಆ ನಟೋರಿಯಸ್ ರೌಡೀಸ್ ಗಳನ್ನ ಶಿಫ್ಟ್ ಮಾಡಬೇಕು, ಇಲ್ಲ ಇವರನ್ನೇ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕಾಗುತ್ತೆ. ಇದು ಕೋರ್ಟಿಗೆ ನನ್ನ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋರೇ ಕೋರ್ಟಿಗೆ ಒಂದು ರಿಪೋರ್ಟ್ ಕೊಡ್ಬೇಕಾಗುತ್ತೆ ಇಮಿಡಿಯೇಟ್ ಆಗಿ. ಇದನ್ನ ನೀವು ಟಿವಿನವ್ರು ಯಾರು ಇದನ್ನ ಹೊರಗಡೆ ತೆಗ್ದಿದ್ದೀರಾ, ಇದಕ್ಕೆ ನಾನು ನಿಜವಾಗ್ಲೂ ಅಭಿನಂದಿಸ್ತೀನಿ. ಮತ್ತೆ ಈ ರಿಪೋರ್ಟ್ ನ ಇಮಿಡಿಯೇಟ್ ಕನ್ಸರ್ನ್ ಕೋರ್ಟ್ ಕಳಿಸಿ ಆ ಕೋರ್ಟ್ ಇಂದಾನೆ ಡೈರೆಕ್ಷನ್ ಕೊಡಬೇಕು ಪ್ರಿಸನ್ನಿಗೆ. ಓಕೆ, ಹಾಗಾದ್ರೆ ಈಗ ಅಶೋಕ್ ಸರ್, ಜೈಲಿಗೆ ನಾವು ಈ ಹಿಂದೆ ಎಲ್ಲ ಜೈಲಿಗೆ ಹೋದ್ರೆ ಅಲ್ಲಿ ಕಠಿಣ ಶಿಕ್ಷೆ ಅಂತ ಇರುತ್ತೆ, ಜೀವಾವಧಿ ಶಿಕ್ಷೆ ಅಂತ ಇರುತ್ತೆ, ಮರಣದಂಡನೆ ಅಂತ ಇರುತ್ತೆ. ಇಂಥವ್ರಿಗೆಲ್ಲ ಈ ಕಠಿಣ ಶಿಕ್ಷೆ ಅಂತೆಲ್ಲ ಬಂದಾಗ ಅದಕ್ಕೆ ಆದಂಥ ಒಂದು ಕಠಿಣವಾದಂಥ ಶಿಕ್ಷೆಗಳನ್ನು ಕೊಡ್ತಾರೆ. ಅಲ್ಲೊಂದು ಬ್ಲಾಕ್ ಸೆಲ್ ಅಂತ ಕೂಡ ಇರುತ್ತೆ, ನಿಮಗೆ ಚೆನ್ನಾಗಿ ಗೊತ್ತು ಅದ್ರ ಬಗ್ಗೆ. ಆ ಬ್ಲಾಕ್ ಸೆಲ್ಗೆ ಹಾಕ್ಬಿಟ್ರೆ 24 ಗಂಟೆನೂ ಕತ್ಲೆ ಜೀವನ ಅದು. ಅಂಥ ಒಂದು ಜೈಲ್ ಅಂತಂದಾಗ ಇವತ್ತು ಕೃಷ್ಣ ಜನ್ಮಾಷ್ಟಮಿ,
ಕೃಷ್ಣ ಹುಟ್ಟಿದಂಥ ಸ್ಥಳ ಅಂತ ಒಂದು ಸ್ಥಳದಲ್ಲಿ ಇಷ್ಟೆಲ್ಲ ನಡೆಯುತ್ತಾ ಅನ್ನೋ ಪ್ರಶ್ನೆಗಳು. ಏನಕ್ಕೆ ಆ ಸ್ಥಳಕ್ಕೆ ಕಳಿಸ್ತಾರೆ ಅಂತಂದರೆ, ತಾನು ಮಾಡಿರುವಂಥ ತಪ್ಪು ಅಪರಾಧ ಏನೇ ಇರ್ಬೋದು ಅದರಿಂದ ಪ್ರಾಯಶ್ಚಿತ್ತ ಪಡಬೇಕು, ಪ್ರಾಯಶ್ಚಿತ್ತ ಆಗಬೇಕು. ಆದರೆ ಆ ಪ್ರಾಯಶ್ಚಿತ್ತದ ಮನಸ್ಥಿತಿ ಎಲ್ಲೂ ಕೂಡ ಕಂಡು ಬರ್ತಾನೆ ಇಲ್ವಲ್ಲ. ಅಶೋಕ್ ಸರ್, ಒಂದು ನಿಮಿಷ ಹಾಗೆ ಸಂಪರ್ಕದಲ್ಲೇ ರೀ, ಒಂದು ನಿಮಿಷ ಮತ್ತೆ ನಿಮ್ಮನ್ನು ಮಾತಾಡ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇರುವಂಥ ವಿಚಾರ ಏನೇ ಆದರೂ ಕೆಳ ಹಂತದ ಅಧಿಕಾರಿಗಳು ಮಾತ್ರ ತಲೆದಂಡ. ಹೆಡ್ ವಾರ್ಡನ್ಗಳು, ಜೈಲರು ಸಸ್ಪೆಂಡ್ ಆಗ್ತಾರೆ. ಚೀಫ್ ಸೂಪರಿಂಟೆಂಡೆಂಟ್ಗಳ ಮೇಲೆ ಯಾಕೆ ಕ್ರಮ ಆಗೋದಿಲ್ಲ? ಹಿರಿಯ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಜೈಲಿನಲ್ಲಿ ಏನೂ ನಡೆಯೋದಿಲ್ಲ. ಚೆನ್ನಾಗಿ ಗೊತ್ತು, ನಾಮಕಾವಸ್ಥೆಗೆ ಕೆಳ ಹಂತದ ಅಧಿಕಾರಿಗಳ ತಲೆದಂಡ ಆಗಿದ್ಯಾ? ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ನೋಡಿ. ಏನೇ ಆಗಲಿ ಒಬ್ಬ ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗ್ತಾರೆ.